Dear students, let us continue the ninth chapter, that is financial management. Next topic. So in previous class we have discussed about the meaning of capital structure, and let us continue the factors which are affecting the choice of capital structure here. ಸೊ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು 9ನೇ ಅಧ್ಯಾಯ ಅದು ಹಣಕಾಸಿನ ನಿರ್ವಹಣೆ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಪ್ರಿವಿಯಸ್ ಕ್ಲಾಸಲ್ಲಿ ಯಾವ ರೀತಿ ನಾವು ಬಂಡವಾಳ ರಚನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಅದರ ನೆಕ್ಸ್ಟ್ ಟಾಪಿಕ್ ಅಂದರೆ ಬಂಡವಾಳ ರಚನೆಯ ಆಯ್ಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ capital structure is nothing but what? How the capital amount is to be make the financial resources in every business organization. So here we can say one of the important decisions under financial management which relates to the financial conditions in your business organization, which is based on the classification of two categories, that is nothing but owner's fund and borrowed fund. So already we have studied in previous class. So capital structure is nothing but what? It is one of the important decisions which is to be made by the financial management regarding the financial resources which is available with the help of owner's fund and also we can say as a borrowed fund. Students, ಬಂಡವಾಳ ಹೂಡಿಕೆಯ ಒಂದು ರಚನೆಯನ್ನು ನಾವು ಮಾಡುವಾಗ ಯಾವ ರೀತಿ ಅದು ಒಂದು ಮಹತ್ವ ನೀಡ್ತದೆ ಅಥವಾ ಒಂದು ಪ್ರಮುಖ ನಿರ್ಣಯಗಳಿಗೆ ಆಧಾರವಾಗಿರ್ತಕ್ಕಂಥ ಒಂದು ಹಣಕಾಸಿನ ಸಂಪನ್ಮೂಲ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಯಾವ ಮೂಲಗಳಿಂದ ನೀವು ಹಣಕಾಸನ್ನು ಬಳಕೆ ಮಾಡ್ಕೋತೀರಿ ಅಥವಾ ಒಂದು ಹಣವನ್ನು ಸಂಗ್ರಹಿಸುವ ವಿವಿಧ ಮೂಲಗಳು ಅಂತಂದರೆ ಅಲ್ಲಿ ಎರಡು ಪ್ರಕಾರಗಳಿಗೆ ನಾವು ನೋಡಿದ್ವಿ. ಒಂದು ಮಾಲೀಕತ್ವದ ಆಧಾರದ ಮೇಲೆ ಇರ್ತಕ್ಕಂಥ ಹಣಕಾಸಿನ ಮೂಲ, ಇನ್ನೊಂದು ಎರವಲು ನಿಧಿಗಳ ಮುಖಾಂತರ ಹಣಕಾಸಿನ ಮೂಲ ಅಂತ ಹೇಳ್ತೀವಿ. ಸೊ ಈ ಎರಡೂ ಮೂಲಗಳಿಂದ ನಾವು ಹಣವನ್ನು ಸಂಗ್ರಹಣೆ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀವಿ. ಸೊ ಆ ಬೇಸ್ ಮೇಲೆ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಹಾಗಾದರೆ ಯಾವ ರೀತಿ ಕೆಲವೊಂದು ಬಂಡವಾಳ ರಚನೆಯ ಆಯ್ಕೆ ಮೇಲೆ ಬೀರುವ ಪ್ರಭಾವಗಳು ಯಾವ್ಯಾವು ಅಂತ ನೋಡೋಣ. ಸೊ ಲೆಟ್ ಅಸ್ ಸಿ ಹೌ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ಸ್ ಆರ್ ಟು ಬಿ ಎಫೆಕ್ಟೆಡ್. ಫಸ್ಟ್ ಒನ್, ದಟ್ ಈಸ್ ಹಿಯರ್ ವಿ ಕ್ಯಾನ್ ಸಿ factors affecting the choice of capital structure. A business need to choose a capital structure according to their needs and wants. So here on the basis of needs and wants of the business organization, the capital structure is to be choiced. ಸೊ ನಾವಿಲ್ಲೇನು ಮಾಡ್ತೀವಿ, ಒಂದು ಆರ್ಗನೈಜೇಷನ್ ಅಥವಾ ಒಂದು ಬಿಸ್ನೆಸ್ಸಿನ ಅವಶ್ಯಕತೆಗಳು ಏನಿದೆ, ಅದರ ನೀಡ್ಸ್ ಏನಿದೆ, ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದರ ಜೊತೆಗೆ ನಾವೇನು ಮಾಡ್ತೀವಿ, ಬಂಡವಾಳ ರಚನೆಯನ್ನು ಆಯ್ಕೆ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅವುಗಳು ಯಾವುವು ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಚಾಯ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಹಿಯರ್. ಸೊ ಫಸ್ಟ್ ಒನ್, ದ್ಯಾಟ್ ಈಸ್ ಕ್ಯಾಶ್ ಫ್ಲೋ ಪೊಸಿಷನ್. ಸೊ ದೇರ್ ಆರ್ ಮೇನ್ಲಿ 14 ಫ್ಯಾಕ್ಟರ್ಸ್ ಆರ್ ದೇರ್. ಸೊ ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ಹಿಯರ್. ಫಸ್ಟ್ ಒನ್, ದ್ಯಾಟ್ ಈಸ್ ಕ್ಯಾಶ್ ಫ್ಲೋ ಪೊಸಿಷನ್, ದೆನ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ, ದೆನ್ debt service coverage ratio, fourth return on investment, then cost of debt, tax rate, cost of equity, flotation cost, risk consideration, flexibility, control, regulatory framework, stock market conditions and capital structure of other companies. So these are the 14 factors which are affecting the choice of capital structure. ಸೊ ಇಲ್ಲಿ ಬಂಡವಾಳ ರಚನೆಯ ಮೇಲೆ ಪ್ರಭಾವ ಬೀರೋ ಅಂಶಗಳು, ಇಲ್ಲಿ 14 ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾವ್ಯಾವು ಅಂತಂದರೆ ನಗದು ಹರಿವಿನ ಸ್ಥಾನ, ನಗದು ಹರಿವಿನ ಸ್ಥಾನ, ದೆನ್ ಬಡ್ಡಿ ಭರಿಸುವ ಅನುಪಾತ, ಸಾಲದ ಸೇವಾ ಭರಿಸುವ ಅನುಪಾತ, ಹೂಡಿಕೆಯ ಮೇಲೆ ಪ್ರತಿಫಲ, ಸಾಲದ ವೆಚ್ಚ, ತೆರಿಗೆಯ ದರ, ಇಕ್ವಿಟಿಯ ವೆಚ್ಚ, ಆರಂಭಿಕ ವೆಚ್ಚ, ನಷ್ಟ ಭಯ ಪರಿಗಣನೆ, ನಮನೀಯತೆ, ನಿಯಂತ್ರಕ ಚೌಕಟ್ಟು, ಷೇರು ಮಾರುಕಟ್ಟೆಯ ಸ್ಥಿತಿಗಳು ಹಾಗೂ
ಇತರ ಕಂಪನಿಗಳ ಬಂಡವಾಳ ರಚನೆ. ಸೊ ಈ ರೀತಿ 14 ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಯಾವ ರೀತಿ ನೀವು ಬಂಡವಾಳ ರಚನೆಯನ್ನು ಮಾಡಬೇಕಾದ್ರೆ, ಒಂದು ಆಯ್ಕೆ ಮಾಡಬೇಕಾದ್ರೆ ಪ್ರಭಾವ ಬೀರೋ ಅಂಶಗಳು ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಹೌ ದ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ವೈಲ್ ದ selection or a choice of a capital structure. So here first one, that is cash flow position. So here cash flow position plays a very important role. Why? Because when the sources of finance you are going to recognize, on which source you are going to select the financial position or financial requirements. So here on the size of the project you have to follow towards the cash flow, whether it is inflow or outflow. If the inflow is more, if the inflow availability of cash is more, then you can face towards the debts and equities. So here there are three obligations which we can say as a payment obligations. First one, that is normal business operations, then for investment in fixed assets, then for meeting the debt service commitments. So these are the three important payment obligations which are comes under the cash flow position. Here we can see normal business operations is nothing but whatever the activities you are going to do in the business, which depends upon the financial condition. So here if the inflow and outflow, if the inflow is more, then we can move towards the debts. So here there are two positions will be there. One is with the help of owners funds, or we can say as a borrowed funds. So these two sources are having the cash flow position in your business organization. So for investment in fixed assets, so when the financial position is good, you can make the more investment in the fixed assets. Similarly for meeting the debt service commitments, so here we can see debt, when you are going to take the facility related to debentures, so there is having a fixed rate of interest to pay to the debenture holders. So it is nothing but what? It is an expenditure which is to be incurred on the basis of debt. That we can say as a payment of interest, or we can say it as a payment of principal amount. So here while taking the responsibility of the debentures, there is a mandatorily you have to pay the interest amount and you have to repayment the principal amount. So this is what we can say as a cash flow position. So here we are going to consider related to debentures. Okay. ಸೊ ಮೊದಲನೇದಾಗಿರ್ತಕ್ಕಂಥ ಅಂಶ ಯಾವುದು ಅಂತಂದರೆ ಹರಿವಿನ ಸ್ಥಾನ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಯಾವ ರೀತಿ ನಗದು ಹರಿವಿನ ಸ್ಥಾನ ಇರುತ್ತೆ ಅಂತಂದಾಗ, ನಗದು ಹೊರಹರಿವು ಅಥವಾ ಒಳಹರಿವು ಅಂತ ಹೇಳ್ತೀವಿ ನಾವು. ಸೊ ಯಾವ ರೀತಿ ನೀವು ಅದನ್ನು ಫ್ಲೋ ಆಗ್ತಾ ಇದೆ, ಫೈನಾನ್ಷಿಯಲ್ ಕಂಡೀಷನ್ ಯಾವ ರೀತಿ ಫ್ಲೋ ಆಗ್ತಾ ಇದೆ. ಸೊ ಇಲ್ಲಿ ಎರಡು ಪ್ರಕಾರಗಳ ನಾವಿಲ್ಲಿ ಸೋರ್ಸಸನ್ನು ನೋಡ್ತಾ ಇದ್ವಿ, ಮೂಲಗಳನ್ನು ನೋಡ್ತಾ ಇದ್ದೀವಿ. ಒಂದು ಮಾಲೀಕರ ನಿಧಿಗಳು ಅಂತ ಹೇಳ್ತೀವಿ, ಇನ್ನೊಂದು ಎರವಲು ನಿಧಿಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಎರವಲು ನಿಧಿಗಳು ಅಂತಂದರೆ ಇನ್ಫ್ಲೋ ಹೆಚ್ಚಿತ್ತು ಅಂತಂದಾಗ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ರೀ, ಕಾಸ್ಟ್ ಹೆಚ್ಚಾಗತ್ತೆ ಅಥವಾ ಖರ್ಚುಗಳು ಹೆಚ್ಚಾಗತ್ತೆ ಅಂತ ಹೇಳ್ತೀವಿ. ಯಾಕಂತಂದರೆ ಅವರಿಗೆ ನಾವು ರೀಪೇಮೆಂಟ್ ಮಾಡಬೇಕಾಗತ್ತೆ ಮತ್ತು ಬಳಕೆ ಮಾಡಿದಂಥ ಹಣಕ್ಕೆ ನಾವು ಬಡ್ಡಿಯನ್ನು ತುಂಬಬೇಕಾಗತ್ತೆ. ಸೊ ಆ ಒಂದು ಬೇಸ್ ಮೇಲೆ ನಾವೇನು ಹೇಳ್ತೀವಿ, ಇಲ್ಲಿ ನಗದು ಹರಿವಿನ ಒಂದು ಸ್ಥಾನ ಕೂಡ ಮಹತ್ವದ ಒಂದು ಪಾತ್ರ ವಹಿಸ್ತದ ಅಂತ ಹೇಳ್ತೀವಿ. ಸೊ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳು ಯಾವ್ಯಾವು ಅಂತಂದಾಗ, ವ್ಯವಹಾರದ ಸಾಮಾನ್ಯ ಕಾರ್ಯಚಟುವಟಿಕೆಗಳು ಹಾಗೂ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮತ್ತು ಸಾಲದ ಸೇವಾ ಬಾಧ್ಯತೆಗಳು. ಈ ರೀತಿ 3 ಅಂಶಗಳನ್ನು ನಾವು ನಗದು ಹರಿವಿನ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ವ್ಯವಹಾರದ ಸಾಮಾನ್ಯ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ನಾವೇನು ಮಾಡ್ತೀವಿ ರೀ, ಹಣಕಾಸಿನ ಅವಶ್ಯಕತೆ ಇರುತ್ತದೆ ಅಂತ ಹೇಳ್ತೀವಿ. ಸೊ ಯಾವ ರೀತಿ ನೀವು ತುರ್ತು ಸಂಗ್ರಹಣೆ ಮಾಡ್ಕೋತಿರಲ್ಲ, ಆ ಒಂದು ಸಂಗ್ರಹಣೆ ಮಾಡಿದಂಥ ಹಣವನ್ನು ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಾವು ಅದನ್ನು
ಸಾಮಾನ್ಯವಾಗಿ ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಅದೇ ಥರ ಸ್ಥಿರ ಆಸ್ತಿಯಲ್ಲಿ ಹೂಡಿಕೆ ಮಾಡ್ತೀವಿ. ಸೊ ಎಷ್ಟು ನಿಮಗೆ ಇನ್ಫ್ಲೋ ಇರುತ್ತಲ್ಲ, ಸೊ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಒಂದು ಹಣಕಾಸಿನ ಮೂಲ ಒದಗಿಸಿತು ಅಂತಂದರೆ ನೀವೇನು ಮಾಡ್ತೀರಿ, ಅಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಅದ್ರ ಜೊತೆಗೆ ಸಾಲದ ಸೇವಾ ಬಾಧ್ಯತೆಗಳು, ಸೊ ಅಲ್ಲಿ ನೀವು ಯಾವ ರೀತಿ ಎರವಲು ನಿಧಿಗಳನ್ನು ಪಡಿತೀರಲ್ಲ, ಸೊ ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಅದರದ್ದೇ ಆದಂಥ ಒಂದು ಬಡ್ಡಿಯನ್ನು ಪಾವತಿ ಮಾಡಬೇಕಾಗತ್ತೆ. ಹಾಗೂ ಮೊಬೈಲಿಗಿನ ಮರುಪಾವತಿ ಕೂಡ ನಾವಲ್ಲಿ ಮಾಡಬೇಕಾಗತ್ತೆ. ಸೊ ಪ್ರಿನ್ಸಿಪಲ್ ಅಮೌಂಟನ್ನು ನಾವು ರೀಪೇಮೆಂಟ್ ಮಾಡಬೇಕಾಗತ್ತೆ. ಅಲ್ಲಿ ಹೆಚ್ಚಿನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಮ್ಯಾಂಡೇಟರಲ್ಲಿ ಕೊಡಬೇಕಾದಂಥ ಹಣವನ್ನು ನಾವು ಪಾವತಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನಾವು ನಗದು ಹರಿವಿನ ಸ್ಥಾನವನ್ನು ಅಧ್ಯಯನ ಮಾಡ್ತೀವಿ. ಸೊ ಇಲ್ಲಿ ಬಂಡವಾಳ ರಚನೆಯಲ್ಲಿ ಇರ್ತಕ್ಕಂಥ ಮೊದಲನೇ ಅಂಶ ಇದು. ಸೊ ದಟ್ ಈಸ್ ದ ಫಸ್ಟ್ ಫ್ಯಾಕ್ಟರ್ ಅಫೆಕ್ಟಿಂಗ್ the choice of capital structure is nothing but cash flow position. So from which source you are going to get the finance, whether it is the equity shares or whether it may be the debentures. So when you are going to consider it from the debentures, so here first 3 points are related to debentures only. ನಾವು ಮೊದಲನೇ 3 ಅಂಶಗಳನ್ನು ನಾವೇನು ಮಾಡ್ತೀವಿ ರೀ, ಸಾಲದ ಸೇವಾ ಬಾಧ್ಯತೆಗಳ ಒಂದು ಆಧಾರವಾಗಿ ಇಟ್ಟುಕೊಂಡು ನಾವಲ್ಲಿ ನೋಡ್ತಾ ಇದ್ದೀವಿ. ಹೌದಾ? ಸೊ ಯಾವ ರೀತಿ ನೀವು ಸಾಲ ಪತ್ರಗಳ ಮುಖಾಂತರ ಒಂದು ಹಣಕಾಸಿನ ಮೂಲವನ್ನು ಪಡಿತೀರಿ ಅನ್ನೋದ್ರ ಬಗ್ಗೆ ನಾವು ಮೊದಲೇ 3 ಅಂಶಗಳನ್ನು ಅಧ್ಯಯನ ಮಾಡ್ತೀವಿ. ಹೌದಾ? ಸೊ ಫಸ್ಟ್ ಪೊಸಿಷನಲ್ಲಿ ಏನು ಮಾಡ್ತೀವಿ ನಾವು, ಕ್ಯಾಶ್ ಫ್ಲೋ ಪೊಸಿಷನಲ್ಲಿ ಯಾವ ರೀತಿ ನೀವು ಒಂದು ಡಿಬೆಂಚರ್ಸನ್ನು ಹಣವನ್ನು ಪಡ್ಕೋತೀರಿ, ಅಲ್ಲಿ ಏನು ಕೊಡಬೇಕಾಗತ್ತೆ ನೀವು, ವೆದರ್ ಇಟ್ ಮೇ ಬಿ ಆನ್ ದ ಇಂಟ್ರೆಸ್ಟ್ ಆರ್ ದ ರೀಪೇಮೆಂಟ್ ಆಫ್ ಪ್ರಿನ್ಸಿಪಲ್. ಹೌದಾ? ಸೊ ಇನ್ ಸೆಕೆಂಡ್ ಫ್ಯಾಕ್ಟರ್ ದಟ್ ವಿ ಕ್ಯಾನ್ ಸೇ ಇಂಟ್ರೆಸ್ಟ್ ಕವರೇಜ್ ರೇಷೋ. So here you have to study about the ratio related to interest. So when you are going to get the amount from the debentures, so while receiving the amount from the debentures, here we can see we have to recover the interest rate to make the payment of the interest to the debentures. So here on the basis of receiving the debenture amount, you have to pay them a interest that we can say it as a interest coverage ratio. So how we are going to make the calculation of this? With the help of the below formula. So here ICR means interest coverage ratio is equal to EBIT. EBIT is nothing but earning before interest and tax. So whatever the earnings you are going to get in your business organization before deducting the interest rate and also before deducting the tax rate. So before deducting the interest and tax amount, whatever the amount is to be earned, that we can call it as a earning before interest and tax, which is to be divided by interest. Then you can get the total interest coverage ratio. This is what the payment of interest is to be made on debentures. Okay, so interest coverage ratio means the amount which is to be paid for the debenture holders, that we can say it as a interest amount. ಸೊ ಬಡ್ಡಿ ಧರಿಸುವ ಅನುಪಾತ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಕ್ಯಾಶ್ ಫ್ಲೋ ಪೊಸಿಷನಲ್ಲಿ ನೋಡಿದಂಥ ಒಂದು ನೀವು ಕ್ಯಾಶ್ ರಿಸೋರ್ಸಸ್ಗಳನ್ನು ಪಡೆದಂಥ ಡಿಬೆಂಚರ್ಸಲ್ಲಿ ಇರ್ತಕ್ಕಂಥ ಅಮೌಂಟನ್ನು ನೀವು ತೊಗೊಂಡಾಗ ಅವರಿಗೆ ನಾವೇನು ಮಾಡ್ತೀವಿ, ಬಡ್ಡಿಯನ್ನು ಭರಿಸ್ತೀವಿ. ಸೊ ಯಾವ ರೀತಿ ನೀವು ಬಡ್ಡಿಯನ್ನು ತೊಗೋಬೇಕು, ಯಾವ ಅನುಪಾತದಲ್ಲಿ ಅಂತಂದಾಗ ಈ ರೀತಿ ಒಂದು ಫಾರ್ಮ್ಯುಲಾನ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಬಡ್ಡಿ ಭರಿಸುವ ಅನುಪಾತ ಅಂದಾಗ EBIT, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಇಲ್ಲಿ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತಂದರೆ ಸಂಸ್ಥೆಯೊಂದು ಹೆಚ್ಚಿನ ಬಡ್ಡಿ ಮತ್ತು ತೆರಿಗೆಯ ಮೊದಲಿನ ಆದಾಯ ಅಂತ ಹೇಳ್ತೀವಿ. ಅದಕ್ಕೆ ಹೆಚ್ಚಿನ ಬಡ್ಡಿ ಮತ್ತು ತೆರಿಗೆಯ ಮೊದಲಿನ ಆದಾಯ ಅಂದರೆ ಬಡ್ಡಿ ಮತ್ತು ತೆರಿಗೆ ಕಡಿತಗೊಳಿಸಲಾರದೆ ಇರ್ತಕ್ಕಂಥ ಒಂದು ಇನ್ಕಮನ್ನು ನಾವೇನು ಹೇಳ್ತೀವಿ, EBIT ಅಂತ ಕರಿತೀವಿ. ಅದನ್ನು ನಾವೇನು ಮಾಡ್ತೀವಿ, ಇಂಟ್ರೆಸ್ಟ್ಗೆ ಭಾಗಾಕಾರ ಮಾಡಿದಾಗ ನಮಗೆ ಟೋಟಲ್ ರೇಷೋ ಎಷ್ಟು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇಲ್ಲಿ ಇದ್ರ ಉದ್ದೇಶ ಏನು ಅಂತಂದರೆ, ಮೊದಲನೇದಾಗಿ ನಾವೇನು ಮಾಡ್ತೀವಿ, ಕ್ಯಾಶ್ ಫ್ಲೋ ಪೊಸಿಷನಲ್ಲಿ ಹೇಳ್ತೀವಿ. ಹೌದಾ? ಇನ್ ಫಸ್ಟ್ ವಿ ಕ್ಯಾನ್ ಸೇ ದ್ಯಾಟ್ ಇನ್ ಕ್ಯಾಶ್ ಫ್ಲೋ ಪೊಸಿಷನ್ ವೆದರ್ ದ ಅಮೌಂಟ್ from which source you are going to get, that we can decide here. Then in second stage you are going to make the payment of the debentures interest. Okay, in third stage, or you can say in the third factor, that is debt service coverage ratio, DSCR. It says that you have to make the repayment of the principal amount. So here we can say it as a principal amount.
So here in second condition you are going to pay the interest of the debentures. In third you can say the repayment of the principal amount. Okay, that we can say as a debt service coverage ratio. So with the help of following formula we can make the payment of the principal amount. How? Profit after tax plus depreciation plus interest plus non-cash expenses. Adding these all you have to divide with the preference dividend plus interest plus repayment obligations. So with the help of this formula you have to make the repayment of the debt service coverage ratio. This is what the third factor. ಸೊ ಸಾಲದ ಸೇವಾ ಭರಿಸುವ ಅನುಪಾತ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ಮೂರನೇ ಅಂಶದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ನೀವು ಯಾವ ರೀತಿ ಸಾಲವನ್ನು ಡಿಬೆಂಚರ್ಸ್ ಮುಖಾಂತರ ಪಡೆದಂಥ ಒಂದು ಹಣಕಾಸಿನ ಮೂಲವನ್ನು ನಾವೇನು ಮಾಡ್ತೀವಿ, ಎರಡನೇ ಅಂಶದಲ್ಲಿ ಅದರ ಬಡ್ಡಿಯನ್ನು ಪೇಮೆಂಟ್ ಮಾಡಿದರೆ, ಮೂರನೇ ಅಂಶದಲ್ಲಿ ಅದರ ಒಂದು ಮೊಬೈಲಿಗೆ ಅಂದರೆ ಪ್ರಿನ್ಸಿಪಲ್ ಅಮೌಂಟನ್ನು ಎಷ್ಟು ನೀವು ಸಾಲ ಪಡ್ಕೊಂಡಿರ್ತೀರಲ್ಲ ಅವುಗಳನ್ನು ನಾವೇನು ಮಾಡ್ತೀವಿ, ತಗೋತೀವಿ ಅಥವಾ ಅದನ್ನು ರೀಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಹಿಯರ್ ವಿ ಕ್ಯಾನ್ ಸೇ ಇಫ್ ಯು ಆರ್ ಗೋಯಿಂಗ್ ಟು ಟೇಕ್ ಅ ಡಿಬೆಂಚರ್ ಅಮೌಂಟ್ ಆಫ್ rupees 10 lakh. So here if the amount of rupees 10 lakh, if you are going to take the debentures, from here 1 lakh rupees we can say it as an interest. Okay, so here 9 lakh rupees remains. That is what the total debenture amount remains. So by paying after the 10% of interest, that we can say it as a interest coverage ratio. Okay, when you are going to make the payment of all the 10 lakh rupees debentures, that we can say it as a DSCR. ಸೊ ನಾವಿಲ್ಲೇನು ಹೇಳ್ತೀವಿ ಅಂತಂದರೆ, ನೀವು ಒಂದು ವೇಳೆ ಒಂದು ಸಾಲ ಪತ್ರಗಳ ಮುಖಾಂತರ 10 ಲಕ್ಷ ರೂಪಾಯಿಗಳನ್ನು ನೀವು ಹಣಕಾಸಿನ ಮೂಲವಾಗಿ ಸಂಗ್ರಹಣೆ ಮಾಡಿಕೊಂಡಾಗ ಅಲ್ಲಿ ಅದರ 10% ನೀವು ಬಡ್ಡಿಯನ್ನು ತುಂಬಿದರೆ ಅದಕ್ಕೆ ನಾವೇನು ಹೇಳ್ತೀವಿ, ಬಡ್ಡಿ ಭರಿಸುವ ಅನುಪಾತ ಅಂತ ಕರಿತೀವಿ. ಆದರೆ ಮುಂದಿನ ಒಂದು ಅಂಶದಲ್ಲಿ ನಾವು ನೋಡಿಕೊಂಡಾಗ ಅಲ್ಲಿ ಟೋಟಲ್ 10 ಲಕ್ಷವನ್ನು ನೀವು ಸಾಲವನ್ನು ಮರುಪಾವತಿ ಮಾಡಿದರೆ ಅದಕ್ಕೆ ನಾವೇನು ಹೇಳ್ತೀವಿ, ಸಾಲದ ಸೇವಾ ಭರಿಸುವ ಅನುಪಾತ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಎರಡನೇ ಅಂಶದಲ್ಲಿ ನಾವು ಬಡ್ಡಿಯನ್ನು ಪೇ ಮಾಡ್ತೀವಿ, ಮೂರನೇ ಅಂಶದಲ್ಲಿ ಅದರ ಒಂದು ಪ್ರಿನ್ಸಿಪಲ್ ಅಮೌಂಟನ್ನು ಪೇ ಮಾಡ್ತೀವಿ, ರಿಪೇಮೆಂಟ್ ಆಫ್ ದ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ದ ಥರ್ಡ್ ಫ್ಯಾಕ್ಟರ್. ನೆಕ್ಸ್ಟ್, ಇನ್ ಫೋರ್ತ್ ಫ್ಯಾಕ್ಟರ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. So how much investment you are going to make in the business organization, so from that investment amount how much returns you are going to get, that you have to take in the fourth option, that we can say it as a return on investment. So from which source you are going to get the amount and from which source you are receiving the amount, that you have to use it, and how much returns you are going to get, that you have to take the decisions here, that we can say as a return on investment. So here this is the fourth factor which we can say as a it can choose by using the trading on equity to increase its earning per share. Here when you are going to consider the return on investment, it can choose the use of trading on equity to increase its earning per share. So to increase the earning per share, the ROI means return on investment says that its ability to use the debt is greater. Here we can say if the debt value is greater, equity value is less, then how much return is to be received, that you have to see here. ಸೊ ಇಲ್ಲಿ ಹೂಡಿಕೆಯ ಮೇಲೆ ಪ್ರತಿಫಲ ಅಂತ ಹೇಳ್ತಾ ಇದ್ದೀವಿ. ಸೊ ಒಂದು ಕಂಪನಿಯಲ್ಲಿ ಯಾವ ರೀತಿ ನೀವು ಹೂಡಿಕೆ ಮಾಡಿರ್ತೀರಲ್ಲ ಅದರ ಮೇಲೆ ಬರ್ತಕ್ಕಂಥ ಒಂದು ಪ್ರತಿಫಲ ಹೆಚ್ಚಾಗಿದ್ದಾಗ ಅದು ಪ್ರತಿ ಷೇರಿನ ಆದಾಯವನ್ನು ಹೆಚ್ಚಿಸಲು ಇಕ್ವಿಟಿಯ ಮೇಲೆ ವ್ಯಾಪಾರದ ಬಳಕೆಯನ್ನು ಆಯ್ಕೆ ಮಾಡಬಹುದು ಅಂತ ಹೇಳ್ತೀವಿ ನಾವು. ಅಂತಂದರೆ ರಿಟರ್ನ್ ಹೆಚ್ಚಿತ್ತು, ಪ್ರತಿಫಲ ಹೆಚ್ಚಾಗಿತ್ತು ಅಂತಂದರೆ ನಾವೇನು ಮಾಡ್ತೀವಿ, ಅಲ್ಲಿ ವ್ಯಾಪಾರದ ಒಂದು ಬಳಕೆಯನ್ನು ಆಯ್ಕೆ ಮಾಡಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಕ್ವಿಟಿಯನ್ನು ರಿಸೀವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಹೌದಾ? ಸೊ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಿಟರ್ನ್ ಇತ್ತು ಅಂತಂದರೆ, ಇಫ್ ದ ರಿಟರ್ನ್ ಈಸ್ ಮೋರ್, then you have to receive the increasing the value of an equity here. If the return is more, then you are going to receive the equity more. Okay, this is what the return on investment. ಹೂಡಿಕೆಯ ಮೇಲೆ ಪ್ರತಿಫಲ ಅಂತ ಹೇಳ್ತೀವಿ. ಯಾವಾಗ ನೀವು ಇಕ್ವಿಟಿ ಮೇಲೆ ಒಂದು ವ್ಯಾಪಾರದ ಬಳಕೆ ಹೆಚ್ಚಾದಾಗ ಅಲ್ಲಿ ನಾವೇನು ಮಾಡ್ತೀವಿ, ಸಾಲದ ಒಂದು ಉಪಯೋಗಿಸೋ ಸಾಮರ್ಥ್ಯ ಕೂಡ ಹೆಚ್ಚಾಗ್ತೈತಿ ಅಂತ ಹೇಳ್ತೀವಿ.
ಹೌದಾ. ಸೊ ಇಲ್ಲಿ ರಿಸ್ಕು ಕೂಡ ಹೆಚ್ಚಾಗುತ್ತೆ. ರಿಟರ್ನ್ ಹೆಚ್ಚಾಗ್ತಾ ಇದೆ ಅಂತಂದರೆ ರಿಸ್ಕು ಕೂಡ ಹೆಚ್ಚಾಗುತ್ತೆ. ಇಫ್ ದ ರಿಟರ್ನ್ ಈಸ್ ಮೋರ್ ದೆನ್ ರಿಸ್ಕ್ ಈಸ್ ಆಲ್ಸೋ ಮೋರ್. ದೆನ್ ಕಾಸ್ಟ್ ಆಫ್ ಡೆಟ್. ಸೊ ಕಾಸ್ಟ್ ಆಫ್ ಡೆಟ್ ಈಸ್ ನಥಿಂಗ್ ಬಟ್ whatever the availability of borrowed funds are there, at that if the rate of borrowed fund is increases, then the capacity of employee is also increases, or we can say the capacity to employ higher debt. The more debt can be used if debt can be raised at a lower rate. So here you can say cost of debt. So cost of debt is nothing but more debt can be used if debt can be raised at a lower rate. If the debt is having the low rate, then the cost will be reduces. If the debt value is more, then the cost will be increases. ಸೊ ಇಲ್ಲಿ ಸಾಲದ ವೆಚ್ಚ, ನಾವಿಲ್ಲಿ ಸಾಲದ ವೆಚ್ಚ ಅಂತಂದಾಗ ಸಾಲ ಪಡೆಯುವ ಒಂದು ಅವಕಾಶಗಳು ಹೆಚ್ಚಾದಾಗ, ಡಿಬೆಂಚರ್ಸ್ ಹೆಚ್ಚಾದಾಗ ಅಲ್ಲಿ ರಿಸ್ಕು ಕೂಡ ಏನಾಗುತ್ತೆ ಅಥವಾ ಕಾಸ್ಟು ಕೂಡ ಏನಾಗುತ್ತೆ ರೀ ಹೆಚ್ಚಾಗತ್ತೆ. ಅಥವಾ ಡಿಬೆಂಚರ್ ವ್ಯಾಲ್ಯೂ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ನಮಗೆ ವೆಚ್ಚಗಳು ಕಡಿಮೆ ಆಗ್ತಾವೆ ಅಂತ ಹೇಳ್ತೀವಿ. ನೆಕ್ಸ್ಟ್ ದಟ್ ಈಸ್ ಟ್ಯಾಕ್ಸ್ ರೇಟ್, ತೆರಿಗೆ ದರ. ತೆರಿಗೆ ದರ, ಫಾರ್ ಎಕ್ಸಾಂಪಲ್ ಹಿಯರ್ ವಿ ಕ್ಯಾನ್ ಸೇ ಇಫ್ ಟು ರೆಡ್ಯೂಸ್ ದ ಟ್ಯಾಕ್ಸ್ ರೇಟ್ ಆಫ್ ಯುವರ್ ಬಿಸ್ನೆಸ್ ಆರ್ಗನೈಜೇಷನ್. ಸೊ ವೆನ್ ಯು ಆರ್ ಗೋಯಿಂಗ್ ಟು ಮೇಕ್ ದ ಟ್ಯಾಕ್ಸ್ ರೇಟ್ ಇನ್ ಯುವರ್ ಬಿಸ್ನೆಸ್ ಆರ್ಗನೈಜೇಷನ್, ದಟ್ ವಿ ಹ್ಯಾವ್ ಟು ಸಿ in the factor of that is tax rate. So for example, if your business is earning 50 lakh rupees, if your business is earning the profit of 50 lakh, so when the business is earning the 50 lakh rupees, so in that moment we can say that if the 50 lakh rupees profit is there, from this 50 lakh 10% debenture is to be paid. So after paying the debenture interest, then the remaining amount is to be considering only for the tax amount. So on all 50 lakh rupees you should not pay tax amount. So after deducting the debenture amount, then remaining amount is to be paid the tax amount. On remaining amount only you have to pay the tax amount. To reduce the tax amount, first you have to make the payment of the debenture interest. Okay, that we can say as a tax rate. ಸೊ ಇಲ್ಲಿ ತೆರಿಗೆ ದರ ಅಂತ ಹೇಳ್ತಾ ಇದ್ದೀವಿ. ಸೊ ತೆರಿಗೆ ದರ ಅಂತಂದಾಗ ನಾವು ಯಾವ ರೀತಿ ತೆರಿಗೆಯನ್ನು ಉಳಿತಾಯ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತಂದಾಗ, ಟೋಟಲ್ ನಂಬರ್ ಆಫ್ ಪ್ರಾಫಿಟ್, ಉದಾಹರಣೆಯಾಗಿ 50 ಲಕ್ಷ ನಿಮಗೆ ಲಾಭ ಆಗಿದೆ. ಸೊ 50 ಲಕ್ಷದ ಮೇಲೆ ನೀವು ತೆರಿಗೆಯನ್ನು ಕೊಡಬೇಕಾಗಿಲ್ಲ. ಸೊ ಇದರಲ್ಲಿರ್ತಕ್ಕಂಥ ಹಣವನ್ನು ನಾವೇನು ಮಾಡ್ತೀವಿ ರೀ, ಒಂದು 10% ಅಥವಾ ಎಷ್ಟು ನಿಮ್ಮ ಪರ್ಸೆಂಟೇಜನ್ನು ಫಿಕ್ಸ್ ಆಗಿರುತ್ತಲ್ಲ, ಸೊ ಅಷ್ಟು ಪರ್ಸೆಂಟೇಜ್ ನೀವು ಫಸ್ಟ್ ಯಾರಿಗೆ ಪೇಮೆಂಟ್ ಮಾಡಬೇಕು, ಡಿಬೆಂಚರ್. ಸೊ ಸಾಲ ಪತ್ರಗಳಿಗೆ ಕೊಡಬೇಕಾದಂಥ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ರಿಪೇಮೆಂಟ್ ಆಗಿರ್ಬೋದು, ಅವುಗಳಿಗೆ ಕೊಟ್ಟು ಉಳಿದಂಥ ಹಣಕ್ಕೆ ಮಾತ್ರ ನಾವೇನು ಮಾಡ್ತೀವಿ, ತೆರಿಗೆಯನ್ನು ಉಪಯೋಗಿಸ್ತೀವಿ ಅಥವಾ ತೆರಿಗೆಯನ್ನು ಕಟ್ತೀವಿ. ಸೊ ಆಫ್ಟರ್ ಡಿಡಕ್ಟಿಂಗ್ ದ ಡಿಬೆಂಚರ್ ಅಮೌಂಟ್, ದೆನ್ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಆಫ್ ದ ಟ್ಯಾಕ್ಸ್. ದಿಸ್ ಈಸ್ ವಾಟ್ ವಿ ಕ್ಯಾನ್ ಸೇ ಟ್ಯಾಕ್ಸ್ ರೇಟ್, ತೆರಿಗೆ ದರ. ನೆಕ್ಸ್ಟ್ ದಟ್ ಈಸ್ ಕಾಸ್ಟ್ ಆಫ್ ಇಕ್ವಿಟಿ. So cost of equity is nothing but when the company increases the debt, the financial risk faced by the equity holders, that increases when the financial risk faced by the equity holders. So when you are going to get the financial resources with the help of owners, that we can say as equity shareholders. The issuing the more number of equity shares, by issuing the equity shares we are going to make the more cost. Means it is nothing but it is increases the risk which is to be faced by the equity holders, that we can say as a cost of equity. So when the rate of return may increases, the cost also increases. The reason that a company cannot use debt beyond a point. If debt is used beyond that point, cost of equity may go up and share price may decreases. If the cost of equity goes up and the share price may decreases in spite of increasing the earning per share. So here we can say when the equity shares amount increases,
equity share amount increases, the cost also increases. ಇಕ್ವಿಟಿಯ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಸೊ ಇಕ್ವಿಟಿಯ ವೆಚ್ಚ ಅಂತಂದಾಗ ಯಾವಾಗ ನೀವು ಸಂಗ್ರಹಣೆ ಮಾಡಿದಂಥ ಒಂದು ಓನರ್ಸ್ ಅಥವಾ ಒಂದು ಎರವಲು ನಿಧಿ ಮಾಲೀಕರ ನಿಧಿಗಳ ಮುಖಾಂತರ ನೀವು ಹಣವನ್ನು ಸಂಗ್ರಹಣೆ ಮಾಡ್ತಿರ್ತೀರಲ್ಲ, ಸೊ ಆ ಮೂಮೆಂಟಲ್ಲಿ ನಮಗೇನಾಗುತ್ತೆ ರೀ, ನೀವು ರಿಸೀವ್ ಮಾಡ್ತಕ್ಕಂಥ ಒಂದು ಸಂಗ್ರಹಣೆ ಮಾಡಿದಂಥ ಇಕ್ವಿಟಿ ಹಣವನ್ನು ಪಡಿಬೇಕಾತಂದ್ರೆ ಅಲ್ಲಿ ವೆಚ್ಚ ಕೂಡ ಏನಾಗುತ್ತೆ ರೀ, ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದು ಒಂದು ಕೂಡ ಏನಾಗುತ್ತೆ ರೀ, ಒಂದು ಅಂಶ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ಇಕ್ವಿಟಿಯ ವೆಚ್ಚ ಅಂತ ಕರಿತೀವಿ. ಸೊ ಯಾವಾಗ ಅಲ್ಲಿ ಬಂಡವಾಳ ಪತ್ರಗಳ ಮುಖಾಂತರ ನೀವು ಹಣವನ್ನು ಸಂಗ್ರಹಣೆ ಮಾಡಿರ್ತೀರಿ ಅಥವಾ ಸಾಮಾನ್ಯ ಷೇರುದಾರರ ಮುಖಾಂತರ ಹಣವನ್ನು ಸಂಗ್ರಹಣೆ ಮಾಡಿರ್ತೀರಿ, ಅಲ್ಲಿ ನಿಮಗೆ ನಷ್ಟ ಭಯವು ಕೂಡ ಅಥವಾ ಒಂದು ರಿಸ್ಕು ಕೂಡ ಏನಾಗುತ್ತೆ ರೀ, ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ವೆನ್ ದ ಅಮೌಂಟ್ ಇನ್ಕ್ರೀಸಸ್ ದ ರಿಸ್ಕ್ ಆಲ್ಸೋ ಇನ್ಕ್ರೀಸಸ್. ಸೊ ದಿಸ್ ಈಸ್ ಒನ್ ಆಫ್ ದ ಕಾಸ್ಟ್ ಆಫ್ ಇಕ್ವಿಟಿ. ನೆಕ್ಸ್ಟ್ ದಟ್ ಈಸ್ ಫ್ಲೋಟೇಷನ್ ಕಾಸ್ಟ್. ಸೊ ಫ್ಲೋಟೇಷನ್ ಕಾಸ್ಟ್ ಆರಂಭಿಕ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ರೀ, ಫ್ಲೋಟೇಷನ್ ಕಾಸ್ಟ್ ಅಂತಂದಾಗ ವೆನ್ ದ ಪ್ರೊಸೆಸ್ ಆಫ್ ರೈಸಿಂಗ್ ರಿಸೋರ್ಸಸ್ ಅಲೌಸ್ ಇನ್ವಾಲ್ವ್ಸ್ ಸಮ್ ಕಾಸ್ಟ್ ವೇರ್ ದ ಪಬ್ಲಿಕ್ ಇಶ್ಯೂಸ್ ದ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ವಿಚ್ ರಿಕ್ವೈರ್ಸ್ ದ ಕನ್ಸಿಡರೇಬಲ್ ಎಕ್ಸ್ಪೆಂಡಿಚರ್ಸ್. ಸೊ ಹಿಯರ್ ವಿ ಕ್ಯಾನ್ ಸೇ ವೆನ್ the public issues the shares and debentures which are required for your business organization. For example, here we can say for getting a loan from a finance institution may not cost so much. So here the flotation cost is nothing but when you are going to receive the financial resources from the public issues. It may be from the share capital or from the debentures. If you are going to take the financial resources from the share capital or any other debentures, the cost will be increases. To reduce the flotation cost, you have to take the amount from the bank. Then you can reduce the flotation cost here. This is what the difference. Flotation cost is nothing but what, when you are going to issue the share amount or any debenture amount, then the flotation cost will be increases. If you are going to receive the financial resources from the bank or any other finance institutions, then you can reduce the flotation cost here. This is what the difference. If you are going to receiving the amount from the shareholders fund or any other debentures, then the flotation cost will be increases. If you are going to get the financial facility from the bank loan or we can say from the finance institutions, then it is easy to reduce there is no any flotation cost here. Okay, so to reduce the flotation cost, you have to take the financial facility from the banks or any other financial institutions. ಓಕೆ, ಆರಂಭಿಕ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಸೊ ಆರಂಭಿಕ ವೆಚ್ಚವನ್ನು ನಾವು ಕಡಿಮೆ ಮಾಡಬೇಕಾಯ್ತು ಅಂತಂದರೆ ನಾವು ಒಂದು ಸಾಲ ಪತ್ರಗಳ ಮುಖಾಂತರ ಹಣವನ್ನು ಸಂಗ್ರಹಣೆ ಮಾಡ್ತೀವಿ ಅಥವಾ ಓನರ್ಸ್ ಇಕ್ವಿಟಿ ಅಂದರೆ ನಾವು ಅದಕ್ಕೇನು ಹೇಳ್ತೀವಿ ರೀ, ಮಾಲೀಕರ ನಿಧಿಗಳ ಮುಖಾಂತರ ನಾವೇನು ಮಾಡ್ತೀವಿ, ಹಣವನ್ನು ಸಂಗ್ರಹಣೆ ಮಾಡ್ತೀವಿ. ಸೊ ಇವುಗಳನ್ನು ಮಾಲಕರ ನಿಧಿಗಳು ಆಗಿರ್ಬೋದು ಅಥವಾ ಇಕ್ವಿಟಿ ಷೇರುದಾರರಾಗಿರ್ಬೋದು, ಅವರುಗಳ ಕಡೆಯಿಂದ ನೀವೇನು ಹಣವನ್ನು ಸಂಗ್ರಹಣೆ ಮಾಡ್ತಿರಲ್ಲ, ಅಲ್ಲಿ ಏನಾಗುತ್ತೆ ರೀ, ಆರಂಭಿಕ ವೆಚ್ಚ ಹೆಚ್ಚಾಗತ್ತೆ. ವೆಚ್ಚ ಹೆಚ್ಚಾಗತ್ತೆ. ಸೊ ಈ ಆರಂಭಿಕ ವೆಚ್ಚ ಎಲ್ಲಿ ಕಡಿಮೆ ಇರುತ್ತೆ ಅಂತಂದರೆ ಬ್ಯಾಂಕುಗಳಿಂದ ಪಡೆದಂಥ ಸಾಲದ ಮೊತ್ತ ಆಗಿರ್ಬೋದು ಅಥವಾ ಬೇರೆ ಯಾವುದಾದರೂ ಒಂದು ಹಣಕಾಸಿನ ಸಂಸ್ಥೆಗಳ ಮುಖಾಂತರ ಪಡೆದಂಥ ಹಣ ಆಗಿದ್ದರೆ ಅಲ್ಲಿ ಫ್ಲೋಟೇಷನ್ ಚಾರ್ಜಸ್ ಕಡಿಮೆ ಇರುತ್ತೆ ಅಥವಾ ಆರಂಭಿಕ ವೆಚ್ಚ ಕಡಿಮೆ ಇರುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ರೀ, ಬ್ಯಾಂಕುಗಳಾಗಿರ್ಬೋದು ಅಥವಾ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇವುಗಳ ಮುಖಾಂತರ ನೀವು ಹಣವನ್ನು ಇಶ್ಯೂ ಮಾಡಿದರೆ ಅಲ್ಲಿ ಆರಂಭಿಕ ವೆಚ್ಚ ಇರಲ್ಲ ಅಥವಾ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ, ಹೌದಾ. ಸೊ ಆರಂಭಿಕ ವೆಚ್ಚದ ಬಗ್ಗೆ ನಾವು ಕೇಳಿದಾಗ ವೇರ್ ಯು ಆರ್ ಗೋಯಿಂಗ್ ಟು ರಿಸೀವ್ or issue the share amount or any other debenture amount, then the flotation cost will be increases. If you are going to take the facility of the banks or any other finance institutions, then the flotation charges will be less. Next, that is risk consideration. So risk consideration here, when you are going to use of debt increases the financial risk of the business. The financial risk refers to the position
where the company is unable to meet its fixed financial charges. It may be the interest on the payment or any other preference dividend and repayment obligations. It is nothing but when the financial facility increases, then risk also increases. If the financial facility increases, then risk also increases. That we can say risk consideration. So if you are going to take the risk, then you can earn profit in your business organization. So financial risk means every business has some operating risk, and also we can say it as a business risk. The business risk which depends upon the fixed operating cost. So here if the risk is more, then earning is also more. ನಷ್ಟ ಭಯ ಪರಿಗಣನೆ ಅಂತ ಹೇಳ್ತೀವಿ. ಸೊ ನಷ್ಟ ಭಯ ಪರಿಗಣನೆ ಅಂತಂದಾಗ ವ್ಯವಹಾರದ ನಷ್ಟ ಭಯವನ್ನು ನಾವು ಎದಕ್ಕೆ ಅಂತೀವಿ ಅಂತಂದರೆ, ಪ್ರತಿಯೊಂದು ವ್ಯವಹಾರಕ್ಕೆ ಕೆಲವು ಕಾರ್ಯಚಟುವಟಿಕೆಗಳ ನಷ್ಟ ಭಯ ಇದ್ದೇ ಇರುತ್ತೆ, ಹೌದಾ? ಸೊ ಸ್ಥಿರ ಶುಲ್ಕವಾದ ಬಡ್ಡಿ ಪಾವತಿ ಮಾಡೋದಾಗಿರ್ಬೋದು, ಅಥವಾ ಪ್ರಾಶಸ್ತ್ಯ ಲಾಭಾಂಶಗಳನ್ನು ಕೊಡೋದಾಗಿರ್ಬೋದು, ಅಥವಾ ಮರುಪಾವತಿ ಬಾಧ್ಯತೆಗಳನ್ನು ಪೂರೈಸುವುದು ಆಗಿರ್ಬೋದು. ಈ ರೀತಿ ನೀವು ಒಂದು ರೀಪೇಮೆಂಟನ್ನು ಮಾಡೋದ್ರಿಂದ, ಅಥವಾ ನೀವು ಹೆಚ್ಚಿನ ಮಟ್ಟದಲ್ಲಿ ಸಾಲವನ್ನು ಉಪಯೋಗ ಮಾಡೋದ್ರಾಗಿರ್ಬೋದು, ಅಥವಾ ಹಣಕಾಸಿನ ಒಂದು ಸವಲತ್ತುಗಳನ್ನು ಪಡೆಯೋದರ ಮುಖಾಂತರ ಆಗಿರ್ಬೋದು. ನೀವು ಎಷ್ಟು ಹಣಕಾಸಿನ ಸವಲತ್ತುಗಳನ್ನು ಬಳಕೆ ಮಾಡ್ಕೋತೀರಿ, ಅಷ್ಟು ನಿಮಗೇನಾಗತ್ತೆ ರೀ, ನಷ್ಟ ಭಯ ಕೂಡ ಹೆಚ್ಚಾಗತ್ತೆ ಅಂತ ಹೇಳ್ತೀವಿ. ಸೊ ಆ ರೀತಿ ಒಂದು ಅಂಶ ಕೂಡ ಇಲ್ಲಿ ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ. So flexibility is nothing but if there is a need of any changes required in your business organization, that you have to make as per the situation. So if a firm uses the debentures to the full, it loses flexibility to issue further debt. To maintain the flexibility, it must maintain some borrowing powers to take care of the unforeseen circumstances. So here we can say flexibility is nothing but to maintain the changes which is required in your business organization when you are going to use the debt amount. So when you are going to maintain some of the borrowed amount to take care of some circumstances, the flexibility is required. So here to take care of the debenture amount, you have to need a flexibility that easily you can face. ಸೊ ನಮನೀಯತೆ, ಸಂಪೂರ್ಣವಾಗಿ ಉಪಯೋಗಿಸುವ ಒಂದು ಸಾಲದ ಒಂದು ಸವಲತ್ತುಗಳನ್ನು ನೀವು ಉಪಯೋಗ ಮಾಡ್ಕೋಬೇಕಾತಂದರೆ ಅಲ್ಲಿ ನಾವೇನು ಮಾಡ್ತೀವಿ, ನಮನೀಯತೆಯನ್ನು ಕಂಡುಕೋಬೇಕು ಅಂತ ಹೇಳ್ತೀವಿ. ಅಥವಾ ನೀವು ನಮನೀಯತೆಯನ್ನು ಕಳೆದುಕೊಳ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಯಾವ ರೀತಿ ನೀವು ನಿರ್ಣಯಗಳನ್ನು ತೆಗಿಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ನಾವೇನು ಹೇಳ್ತೀವಿ, ಒಂದು ಅನಿರೀಕ್ಷಿತ ಸಂದರ್ಭಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಅದು ಎರವಲು ನಿಧಿಗಳ ಮೇಲೆ ಒಂದು ಕಂಟ್ರೋಲನ್ನು ತಗೊಳ್ಳಿಕ್ಕೆ ಸಾಧ್ಯತೆ ಇದೆ, ಅಥವಾ ನಮನೀಯತೆ ಪಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ನಿಯಂತ್ರಣ ಅಂತ ಕೂಡ ಒಂದು ಬರುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಈಸ್ ನಥಿಂಗ್ ಬಟ್ ಟು ಮೇಂಟೈನ್ ದ ಡಿಬೆಂಚರ್ ಅಮೌಂಟ್, ವಿ ಹ್ಯಾವ್ ಟು ಮೇಕ್ ಆರ್ ಕಂಟ್ರೋಲ್ ಆರ್ ವಿ ಹ್ಯಾವ್ ಟು ಟೇಕ್ ದ ನೆಸಸರಿ ಫ್ಲೆಕ್ಸಿಬಿಲಿಟಿ ಸ್ಟೆಪ್ಸ್ ಇನ್ ಅ ಬಿಸ್ನೆಸ್ ಆರ್ಗನೈಜೇಷನ್. ಸೊ control is nothing but whatever the public issued amount is there. So public issued of equity may reduce the management holdings in the company. So here you have to control over the equity amount as compared to the debt amount. Why? Because the choice between debt amount and equity, the company which holds the current holding of management is one of the lower side. So here we can say you have to control over between the debt amount and equity amount in every business organization. ಸೊ ಇಲ್ಲಿ ನಿಯಂತ್ರಣ ಅಂತಂದಾಗ ನಾವು ಒಂದು ಸಾಲ ಪತ್ರಗಳ ಮುಖಾಂತರ ಆಗಿರ್ಬೋದು, ಅಥವಾ ಇಕ್ವಿಟಿ ಷೇರುದಾರರ ಮಧ್ಯೆ ಇರ್ಬೋದು, ಅವುಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಮಾತ್ರ ನಮಗೇನಾಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ದಟ್ ಈಸ್ regulatory framework. So regulatory framework is nothing but in every company within a regulatory framework the provided by the law. For example, here we can say public issue of shares and debentures have to be made under SEBI guidelines, means Security Exchange Board of India. With the help of this only, from these guidelines only, you have to make the framework of rules and regulations of your business organization. So as per the SEBI rules,
the issue of shares and debentures are to be framed, that we can say as a regulatory framework. ಸೊ ನಿಯಂತ್ರಕ ಚೌಕಟ್ಟು ಅಂತ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಒಂದು ಉದಾಹರಣೆ ಮುಖಾಂತರ ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇವರ ಒಂದು ಗೈಡ್ಲೈನ್ಸ್ ಮೇಲೆ ನಾವೇನು ಮಾಡ್ತೀವಿ, ಶೇರ್ಸ್ಗಳು ಮತ್ತು ಸಾಲ ಪತ್ರಗಳನ್ನು ಇಶ್ಯೂ ಮಾಡಬೇಕಾದಂಥ ರೂಲ್ಸು ಮತ್ತು ರೆಗ್ಯುಲೇಷನ್ಸ್ಗಳನ್ನು ಒಂದು ಚೌಕಟ್ಟಿನಲ್ಲಿ ಆ ಒಂದು ನಿಯಂತ್ರಣ ಚೌಕಟ್ಟನ್ನು ಬಳಕೆ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಸೊ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಈಸ್ ನಥಿಂಗ್ ಬಟ್ ಅಂಡರ್ ದ ಸೆಬಿ ಗೈಡ್ಲೈನ್ಸ್ ಯು ಹ್ಯಾವ್ ಟು ಟೇಕ್ ದ issue of shares and debentures. Next one, that is stock market conditions. So stock market conditions, here we can hear the word that is bullish and bears. So one is bullish and bears. So these are the two important words which are to be used in stock market condition. So bullish is nothing but if the stock markets are bullish, it means equity shares are more easily sold even at a higher price. If the equity shares are sold at a higher price, that we can say as a bullish. Okay, if the use of equity is offered preferred by the companies in such a situation. Okay, however, during a bearish phase, company find raising of equity capital more difficult and it may opt for debt. So here we can say if the equity shares are more easily sold at a higher price, then it is a bull. If the raising of equity capital more difficult, then it is called as the bear. ಸೊ ಇಲ್ಲಿ ಷೇರು ಮಾರುಕಟ್ಟೆಯ ಸ್ಥಿತಿಗಳು ಅಂತ ಹೇಳ್ತಾ ಇದ್ದೀವಿ, ಹೌದಾ. ಷೇರು ಮಾರುಕಟ್ಟೆಯ ಸ್ಥಿತಿಗಳಲ್ಲಿ ಎರಡು ಶಬ್ದಗಳನ್ನು ನೋಡ್ತೀವಿ, ಒಂದು ಬುಲಿಶ್, ಇನ್ನೊಂದು ಬೇರಿಸ್ ಅಂತ. ಬುಲಿಶ್ ಅಂತಂದರೆ ಗೂಳಿಯಂತಹ ಮಾರುಕಟ್ಟೆ ಅಂತ ಹೇಳ್ತೀವಿ ನಾವು, ಗೂಳಿಯಂತಹ ಮಾರುಕಟ್ಟೆ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ ರೀ, ಸಾಮಾನ್ಯ ಷೇರುಗಳು ಸುಲಭವಾಗಿ ಅಧಿಕ ಬೆಲೆಗೆ ಹೆಚ್ಚು ಮಾರಾಟವಾಗ್ತಿದ್ವು ಅಂತಂದ್ರೆ ಅದಕ್ಕೆ ನಾವು ಹೇಳ್ತೀವಿ ಗೂಳಿಯಂತಹ ಮಾರುಕಟ್ಟೆ ಅಂತ ಹೇಳ್ತೀವಿ, ಬುಲಿಶಿಂಗ್ ಅಂತ ಕರಿತೀವಿ. ಬೇರ್ಸ್ ಅಂತಂದರೆ ಕರಡಿಯಂತಹ ಮಾರುಕಟ್ಟೆ. ಸೊ ಇಲ್ಲಿ ಏನು ಮಾಡ್ತೀವಿ, ಇಕ್ವಿಟಿ ಬಂಡವಾಳ ಸಂಗ್ರಹಣೆ ಕಷ್ಟಕರ ಆದಾಗ ಅಲ್ಲಿ ನಾವೇನು ಮಾಡ್ತೀವಿ, ಅದಕ್ಕೆ ಕರಡಿಯಂತಹ ಮಾರುಕಟ್ಟೆ ಅಂತ ಕರಿತೀವಿ. ಸೊ ಎಲ್ಲಿ ನಮಗೆ ಸಾಮಾನ್ಯ ಷೇರುಗಳು ಸುಲಭವಾಗಿ ಅಧಿಕ ಬೆಲೆಯಲ್ಲಿ ಹೆಚ್ಚು ಮಾರಾಟವಾಗ್ತವೋ ಅಲ್ಲಿ ನಾವು ಬುಲಿಶ್ ಅಂತ ಕರಿತೀವಿ. ಸಾಮಾನ್ಯ ಷೇರುಗಳು ಸಂಗ್ರಹಣೆ ಮಾಡಲಿಕ್ಕೆ ಕಷ್ಟಕರ ಆಗಿರುತ್ತದೆಯೋ, ಅದು ಸಾಲವನ್ನು ಆಯ್ಕೆ ಮಾಡುತ್ತದೆಯೋ, ಅದಕ್ಕೆ ನಾವು ಹೇಳ್ತೀವಿ ಬೇರಿಶ್ ಅಂತ ಕರಿತೀವಿ, ಅಥವಾ ಕರಡಿಯಂತಹ ಮಾರುಕಟ್ಟೆ ಅಂತ ಕರಿತೀವಿ. ಇಫ್ ದ ಇಕ್ವಿಟಿ ಶೇರ್ಸ್ sells sold for a high rate or high price, that is a bullish. Where the equity shares sold in a less price, that we can say it as a bearish. Okay, ಮಾರುಕಟ್ಟೆ ಇದು ಷೇರು ಮಾರುಕಟ್ಟೆಯ ಒಂದು ಸ್ಥಿತಿಗಳು ಅಂತ ಹೇಳ್ತೀವಿ. ದೆನ್ ಲಾಸ್ಟ್ ಒನ್, ದಟ್ ಈಸ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅದರ್ ಕಂಪನೀಸ್, ಇತರ ಕಂಪನಿಗಳ ಬಂಡವಾಳ ರಚನೆ. ಸೊ ಬೇರೆ ಒಂದು ಕಂಪನಿಯಲ್ಲಿ ಮಾಡ್ತಕ್ಕಂಥ ರಚನೆ ಯಾವ ರೀತಿ ಇರುತ್ತೆ. ಸೊ ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಅದರ್ ಕಂಪನೀಸ್. ಸೊ ಹಿಯರ್ we can say, so here capital structure of other companies, here we can say the useful guidelines which are to be used in the capital structure planning is the debt equity ratios. Here we are going to use some norms, rules and regulations which may help to your business organizations with the help of other companies, that we can say capital structure of other companies. ಸೊ ಇತರ ಕಂಪನಿಗಳ ಬಂಡವಾಳ ರಚನೆ ಅಂತಂದಾಗ ಬೇರೆ ಒಂದು ಕಂಪನಿಯ ನಾರ್ಮ್ಸ್ ಅಂದರೆ ರೂಲ್ಸ್, ರೆಗ್ಯುಲೇಷನ್ಸ್, ನೀತಿ ನಿಯಮಾವಳಿಗಳು ಅಥವಾ ನಿಬಂಧನೆಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಕಂಪ್ನಿಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅವುಗಳನ್ನು ನಾವು ಬಳಕೆ ಮಾಡಿಕೊಂಡಾಗ ಅದಕ್ಕೆ ನಾವೇನು ಹೇಳ್ತೀವಿ, ಇತರ ಕಂಪನಿಗಳ ಬಂಡವಾಳ ರಚನೆ ಅಂತ ಕರಿತೀವಿ. ಸೊ these are the factors affecting the capital structures. So these 14 factors are very important role which plays in the capital structure. ಸೊ ಇವು 14 ಅಂಶಗಳನ್ನು ನಾವೇನು ಮಾಡ್ತೀವಿ, ಒಂದು ಕಂಪನಿಯ ಬಂಡವಾಳ ರಚನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಅಥವಾ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತ ಹೇಳ್ತಾ ಇದ್ವಿ. ಸೊ ಟುಡೇ ವಿ ಹ್ಯಾವ್ ಕಂಪ್ಲೀಟೆಡ್ ದ ಕ್ಯಾಪಿಟಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಬಂಡವಾಳ ರಚನೆಯ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಮುಂದಿನ ಕ್ಲಾಸಲ್ಲಿ ನಾವು ಫಿಕ್ಸ್ಡ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ
ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದರೆ ಸ್ಥಿರ ಬಂಡವಾಳ ಮತ್ತು ಕಾರ್ಯಶೀಲ ಬಂಡವಾಳದ ಬಗ್ಗೆ ಅಧ್ಯಯನ ಮಾಡೋಣ. ಸೊ in next class we are going to study about the fixed capital and working capital. Okay, thank you.